ತುಮಕೂರು ಜಿಲ್ಲೆಯ ಹಸಿರು ಮಣ್ಣಿನ ನಡುವೆ ನಿಂತಿರುವ ಊಡಿಗೆರೆ ಹೋಬಳಿ, ಅದರಲ್ಲಿರುವ ಕೋಡಿಗೆಹಳ್ಳಿ ಎಂಬ ಪುಟ್ಟ ಊರು ಮೌನದಲ್ಲೇ ದೊಡ್ಡ ದೊಡ್ಡ ಕಥೆಗಳನ್ನು ಹೊತ್ತು ನಡೆಯುವ ಊರು. ಆ ಊರಿನ ಮಣ್ಣಿನಿಂದಲೇ ಉದಯವಾದ ಹೆಸರೇ ನಾರಾಯಣ ಸ್ವಾಮೀಜಿ. ಮುಂದೊಂದು ದಿನ ಕರ್ನಾಟಕದಲ್ಲಿ ಪ್ರಖ್ಯಾತ ವಕೀಲರಾಗಿ ಬೆಳೆಯುವ ಯಾವ ಮುನ್ಸೂಚನೆಯನ್ನು ಇವರು ನೀಡಿರಲಿಲ್ಲ. ಬಡ ರೈತ ಕುಟುಂಬದಲ್ಲಿ ಜನಿಸಿದ ಇವರು ತಂದೆ ಗಂಗಯ್ಯ, ತಾಯಿ ಯಲ್ಲಮ್ಮ. ಬಡತನದಲ್ಲೂ ಮೌಲ್ಯಗಳನ್ನು ಮೊದಲಿಗೆ ಇಟ್ಟ ಕುಟುಂಬ. ಈ ದಂಪತಿಗಳ 5 ಮಕ್ಕಳಲ್ಲಿ 4ನೇ ಮಗನಾಗಿ ಜನಿಸಿದ ನಾರಾಯಣ ಸ್ವಾಮಿ ಅವರ ಬಾಲ್ಯ ಸವಾಲುಗಳಿಂದ, ಸಂಕಷ್ಟಗಳಿಂದ, ಹೋರಾಟಗಳಿಂದ ತುಂಬಿರುತ್ತಿದ್ದ ಜೀವನ. ಬಡತನದಲ್ಲೂ ಕೂಡ ತನ್ನ ಅಕ್ಕನ ಆರೈಕೆಯಲ್ಲಿ ಸಂತೋಷದಿಂದ ಬೆಳೆದ ಹುಡುಗ. ಮನೆಯ ಪರಿಸ್ಥಿತಿ ಕಠಿಣ. ಶಿಕ್ಷಣಕ್ಕೆ ಬೇಕಾದ ಸೌಲಭ್ಯಗಳ ಕೊರತೆ, ಬಡತನ, ನೋವು, ಬದುಕಿನ ಹೊರೆಯ ನಡುವೆ ತುಮಕೂರು ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ, ಜೀವನಕ್ಕಾಗಿ ಬೆಂಗಳೂರಿಗೆ ಬಂದವರು. ಕುಟುಂಬದ ಬೆನ್ನ ಹಿಂದೆ ಬಡತನವೆಂಬ ಹೆಸರಿತ್ತು. ಆದರೆ ಈ ಕತ್ತಲೆಯ ನಡುವೆ ಒಂದು ಬೆಳಕು, ಒಂದು ತಾಯಿಯಂತಾದ ದೇವತೆ, ಅವರ ಅಕ್ಕ ಮಂಜುಳಾ. ಸಂಬಂಧದಲ್ಲಿ ಅಕ್ಕ, ಆದರೂ ಮಮತೆಯಲ್ಲಿ ತಾಯಿ ಪ್ರೀತಿ ಕೊಟ್ಟು ವಿದ್ಯೆ ಮತ್ತು ಅನ್ನವನ್ನು ನೀಡಿ ಸಾಕಿ ಸಲಹಿದ ಅನ್ನಪೂರ್ಣೇಶ್ವರಿ. 10ನೇ ತರಗತಿ ಪಾಸಾದ ನಂತರ ಮನಸ್ಸಿನಲ್ಲಿ ನಡೆಯುವ ಹೋರಾಟಗಳಿಗೆ ತಲೆಬಾಗಿ, ಸಮಯ ಸಂದರ್ಭಕ್ಕೆ ತಲೆಬಾಗಿ, ಪರಿಸ್ಥಿತಿಗೆ ಅನುಗುಣವಾಗಿ ಮೆಕ್ಯಾನಿಕ್ ವೃತ್ತಿ ಮಾಡಲು ಒಂದು ವರ್ಕ್ಶಾಪ್ನಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡಿ ಆ ಕ್ಷೇತ್ರದಲ್ಲೂ ಯಶಸ್ಸು ಕಂಡರು. ಅವರ ಮುಖದಲ್ಲಿ ಸದಾ ನಗುವನ್ನು ತುಂಬಿಕೊಳ್ಳುತ್ತಾ ಬದುಕುತ್ತಿದ್ದವರು. ಆದರೆ ಜೀವನ ಕೇವಲ ಕೆಲಸಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಕ್ರೀಡೆ ಅವರ ಉಸಿರಾಗಿತ್ತು. ಕಬಡ್ಡಿ ಆಟದಲ್ಲಿ ತಂಡದ ನಾಯಕನಾಗಿ ಮತ್ತು ಕರ್ನಾಟಕ ತಂಡದ ಕಬಡ್ಡಿ ಆಟಗಾರನಾಗಿ ಬೆಂಗಳೂರು ಯೂನಿವರ್ಸಿಟಿ ಪ್ರತಿನಿಧಿಸಿದ್ದ ಮಹಾನ್ ಪ್ರತಿಭೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಆಟಗಾರನಾಗಿ ಬೆಳೆಯುವಷ್ಟರ ಮಟ್ಟಿಗೆ ಅವರಲ್ಲಿ ಕಟ್ಟಿಕೊಂಡಿದ್ದ ಶಿಸ್ತು, ನಾಯಕತ್ವ, ನಂಬಿಕೆ ಇವು ಅವರ ಮುಂದಿನ ಬದುಕಿಗೆ ದೊಡ್ಡ ನೆಲೆಯಾಗಿತ್ತು. ಆದರೆ ಜೀವನದಲ್ಲಿ ಏನೋ ಒಂದು ದಿನ ಸಂಭವಿಸಿದ ಅನ್ಯಾಯ, ಅವರ ಕುಟುಂಬಕ್ಕೆ ಆದ ನೋವು ಅವರ ಮನಸ್ಸಿನೊಳಗೆ ಯೋಧನನ್ನು ಎಚ್ಚರಿಸಿತು. ನ್ಯಾಯಕ್ಕಾಗಿ ನಿಲ್ಲಬೇಕು. ನನ್ನ ಮನೆಗಾದ ನೋವು ಇನ್ನು ಯಾರಿಗೂ ಆಗಬಾರದೆಂದು ಈ ಒಂದು ಮಾತು ಅವರ ಬದುಕಿನ ದಾರಿಯನ್ನೇ ಬದಲಿಸಿತ್ತು. ಹಾಗೂ ಕೆಲವು ಸ್ನೇಹಿತರಿಂದ ಆದ ಅವಮಾನ ವಿದ್ಯಾಭ್ಯಾಸ ಮುಂದುವರಿಸಲು ಪ್ರೇರಣೆ ನೀಡಿತು. ಜೀವನದಲ್ಲಿ ಸಾಧನೆ ಮಾಡಲು ಧೈರ್ಯ ಬೇಕು. ಅದೇ ಧೈರ್ಯ ಹಿಡಿದು ಮತ್ತೆ ಪುಸ್ತಕ ಹಿಡಿದರು. ಮತ್ತೆ ಕಾಲೇಜು, ಮತ್ತೆ ಓದು. ಹಗಲು ರಾತ್ರಿ ಅಧ್ಯಯನ, ಒಂದು ಕಡೆ ಕೆಲಸ, ಎಲ್ಲವನ್ನು ತೂಗಿಸಿಕೊಂಡು ಅಖಂಡ ಪರಿಶ್ರಮ, ಅಹೋರಾತ್ರಿ ಶ್ರಮ. ಒಂದು ಗುರಿ, ವಕೀಲರಾಗಬೇಕು, ನ್ಯಾಯಕ್ಕಾಗಿ ನಿಲ್ಲಬೇಕು. ಆ ಕೊನೆಗೆ ಅವರ ಕನಸು ನಿಜವಾಯಿತು. ವಕೀಲ ಜಿ ನಾರಾಯಣ ಸ್ವಾಮಿ ಜನರ ನಡುವೆ ನ್ಯಾಯಕ್ಕಾಗಿ ಹೋರಾಡಲು ಸಿದ್ಧರಾದರು. ಆದರೆ ಅವರು ಕೇವಲ ವಕೀಲರಾಗಿ ನಿಲ್ಲಿರಲಿಲ್ಲ. ಅವರು ಜನರ ಧ್ವನಿ, ವಕೀಲರ ನೆರಳು, ಅಸಹಾಯಕರಿಗೆ ಆಧಾರ, ನ್ಯಾಯದ ದಾರಿಯಲ್ಲಿರುವ ಬೆಳಕು. ವಕೀಲರ ಗೌರವವನ್ನು ಹೆಚ್ಚು ಮಾಡುತ್ತಾ ಗೌರವಯುತವಾಗಿ ಹಲವಾರು ಜನ ನೊಂದವರಿಗೆ ನ್ಯಾಯದಾನ ಮಾಡುತ್ತಾ ಇರುವ ಅವರು ಹಲವಾರು ಹೃದಯಗಳಿಗೆ ಬಹಳ ಹತ್ತಿರ. ಕೋವಿಡ್ ಕಾಲ ಬರಲು ಜಗತ್ತೇ ನಿಂತಹ ದುಸ್ಥಿತಿ. ಅನೇಕ ಮನೆಗಳು ಸಂಕಷ್ಟಕ್ಕೆ ತಲುಪಿದವು. ಆದರೆ ಆ ಸಮಯದಲ್ಲಿ ಸಹಾಯ ಮಾಡಲು ಬೀದಿಗೆ ಹೊರಟವರು ನಾರಾಯಣ ಸ್ವಾಮೀಜಿಯವರು. ವಕೀಲರ ಕುಟುಂಬಗಳಿಗೆ ನೆರವಾಗುವುದು, ಅಸಹಾಯಕರಿಗೆ ನೆರವಾಗುವುದು, ಬದುಕೆ ಸುಗ್ಗಿಯಾಗದವರಿಗೆ ಆಶ್ರಯವಾಗುವುದು, ಇವೆಲ್ಲವೂ ಅವರ ಮಾನವೀಯತೆಯ ಜೀವಂತ ಸಾಕ್ಷಿಗಳು. ಕನ್ನಡಿಗರ ಪರವಾಗಿ ಅನೇಕ ಕೇಸುಗಳಲ್ಲಿ, ಕನ್ನಡ ಪರ ಹೋರಾಟಗಾರರ ಪರವಾಗಿ ಉಚಿತವಾಗಿ ಪ್ರಕರಣಗಳನ್ನು ನಡೆಸಿ ಜಯಗಳಿಸಿದ ಅವರು ಹಲವಾರು ಜನಪ್ರತಿಷ್ಠಿತ ವ್ಯಕ್ತಿಗಳಿಗೆ ಕೂಡ ವಕೀಲರು. ಬೆಂಗಳೂರು ವಕೀಲರ ಸಂಘದ ಚುನಾವಣೆಯಲ್ಲಿ 2 ಬಾರಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ವಕೀಲರ ಸಂಘದ ಮುಖಾಂತರ ವಕೀಲರ ಸೇವೆಯನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಸ್ಥಾನಕ್ಕೆ ಆಯ್ಕೆಯಾಗಿದ್ದ ಅತಿ ಕಿರಿಯ ವಕೀಲ
ಯಂಗೆಸ್ಟ್ ಲಾಯರ್ ಎಂಬ ಕೀರ್ತಿಯನ್ನು ಪಡೆದು ನೇರ ನುಡಿಯ ವ್ಯಕ್ತಿತ್ವ, ಧೈರ್ಯದ ವ್ಯಕ್ತಿತ್ವ ಹೊಂದಿರುವ, ಸದಾ ಹೋರಾಟವನ್ನೇ ಮೈಗೂಡಿಸಿಕೊಂಡಿರುವ ಇವರು ಇವತ್ತಿಗೆ ಕರ್ನಾಟಕದಾದ್ಯಂತ ತಮ್ಮನ್ನ ಪ್ರೀತಿಸುವ ಒಂದು ಯುವ ಪಡೆಯನ್ನೇ ಹೊಂದಿದ್ದಾರೆ. ಏಷ್ಯಾದಲ್ಲಿ ಅತಿ ದೊಡ್ಡ ವಕೀಲರ ಸಂಘ ಎನ್ನಲಾದ ಬೆಂಗಳೂರು ಅಡ್ವೊಕೇಟ್ಸ್ ಅಸೋಸಿಯೇಷನ್ನಲ್ಲಿ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿ ಸೈ ಎನಿಸಿಕೊಂಡಿದ್ದಾರೆ. ಇಂದಿಗೂ ಕೂಡ ಸದಾ ವಕೀಲರ ಪರವಾಗಿ, ನೊಂದ ಜನಸಾಮಾನ್ಯರ ಪರವಾಗಿ ಮಿಡಿಯುವ ಹೃದಯ ಇವರದು. ವಕೀಲರೇ ನಮ್ಮ ಶಕ್ತಿ, ಅವರೇ ನಮ್ಮ ಕುಟುಂಬ ಎಂದು ಹೇಳುವ ವ್ಯಕ್ತಿತ್ವ ಇವರದು. ಇವರ ಜೀವನದಲ್ಲಿ ಮತ್ತೊಂದು ಅದ್ಭುತ ಮುಖ, ಅದು ಸಂಗೀತ. ಹೌದು, ಹಾಡುವುದೇ ಇವರ ಹೃದಯಕ್ಕೆ ಶಾಂತಿ, ಮನಸ್ಸಿಗೆ ಶಕ್ತಿ, ಬದುಕಿಗೆ ಎನರ್ಜಿ. ಅವರ ಹಾಡಿನಿಂದ ಸಂಗೀತದಲ್ಲೂ ಕೂಡ ಹಲವಾರು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಅವರು ನಡೆದು ಬಂದ ದಾರಿ, ಅವರ ಪ್ರೀತಿ ನೀತಿಗಳನ್ನ ನೋಡಿದಾಗ ಪ್ರತಿಯೊಬ್ಬರಿಗೂ ತಿಳಿಯುವುದು ಅವರು ಬಹುಮುಖ ಪ್ರತಿಭೆ ಅಂತ. ಇವರ ಸೇವಾ ಮನೋಭಾವ, ಇವರ ಜನಪ್ರಿಯತೆ, ಇವರ ಕಡೆಯದಾಗಿ ನಿಂತ ಹಾಜರಾತಿ, ಇವೆಲ್ಲದರ ಕಾರಣಕ್ಕೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಇವರ ಅಭಿಮಾನಿಗಳ ಸಂಘಟನೆಗಳು ಈಗಾಗಲೇ ಆರಂಭಗೊಂಡಿವೆ. ಜನತೆ ಇವರನ್ನೊಬ್ಬ ವಕೀಲರಷ್ಟೇ ಅಲ್ಲ, ಒಬ್ಬ ಜನಸೇವಕ, ಒಬ್ಬ ನಂಬಿಕೆಗೆ ಅರ್ಹವಾದ ವ್ಯಕ್ತಿ ಎಂದು ಕಾಣುತ್ತಾರೆ. ಭ್ರಷ್ಟಾಚಾರದ ವಿರುದ್ಧ ಸದಾ ಧ್ವನಿ ಎತ್ತುವ ಹಾಗೂ ಯುವಕರ ಪರವಾಗಿ ಸದಾ ನಿಲ್ಲುವ, ವಕೀಲರಿಂದನೇ ನಾನು, ವಕೀಲರೇ ನನಗೆ ಎಲ್ಲ ಎಂದು ಸದಾ ನುಡಿಯುವ, ಕಕ್ಷಿದಾರರನ್ನು ಸದಾ ಕೈ ಹಿಡಿದು ನಡೆಸುವ, ತನ್ನನ್ನು ನಂಬಿದವರು ಅವರಿಗೆ ಪ್ರೀತಿಸುವವರಿಗೆ ಸದಾ ನೆರಳಾಗುವ ಈ ವ್ಯಕ್ತಿತ್ವ ಬಹಳ ಅಪರೂಪ. ಹೋರಾಟದಲ್ಲಿ ಬೆಳೆದ ಜೀವನ, ನ್ಯಾಯಕ್ಕಾಗಿ ನಿಂತ ಜೀವನ, ಜನರಿಗಾಗಿ ಬದುಕುವ ಮನಸ್ಸು, ಇವೆಲ್ಲವೂ ಸೇರಿ ನಾರಾಯಣ ಸ್ವಾಮಿಯವರನ್ನು ಇಂದಿನ ಯುವಕರಿಗೆ ಸ್ಫೂರ್ತಿಯಾಗಿಸಿರುವುದು. ಬಡತನದ ಮನೆಯಲ್ಲಿ ಹುಟ್ಟಿ ಕಷ್ಟವನ್ನು ಗೆದ್ದು ನ್ಯಾಯಕ್ಕಾಗಿ ಬದುಕಿ ವಕೀಲರ ಪರ ನಿಂತು ಜನರ ಹೃದಯ ಗೆದ್ದಿರುವ ಹೆಸರು ವಕೀಲರು ಜಿ ನಾರಾಯಣ ಸ್ವಾಮಿ. ಇವರ ಜೀವನದಲ್ಲಿ ಒಂದು ಮಾತು ಮಾತ್ರ ಅಂತಿಮ ಉಸಿರಿನವರೆಗೂ: ಜನಸೇವೆಯೇ ನನ್ನ ಧರ್ಮ, ವಕೀಲರೇ ನನ್ನ ಕುಟುಂಬ ಇಂದು ಸದಾ ನುಡಿಯುವ, ಮಿಡಿಯುವ ಹೃದಯ ಇವರದು. ಈಗ ಇವರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು, ಎಲ್ಲಾ ಹಿರಿಯ ಮತ್ತು ಕಿರಿಯ ಮತ್ತು ಇವರಿಗೆ ಸಹಕಾರ ಮತ್ತು ಆಶೀರ್ವದಿಸಿ ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನು ನೀಡಿ ಸೇವೆ ಮಾಡುವ ಮನಸ್ಸಿಗೆ ಶಕ್ತಿ ತುಂಬಿ ಈ ಚುನಾವಣೆಯಲ್ಲಿ ಗೆಲುವಿನ ಜಯಭೇರಿ ಬಾರಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತೇವೆ. ದುಡಿಯೋ ಕೈಗಳು ನ್ಯಾಯ ಕೊಡಿಸಲು, ನಿರಪರಾಧಿಯ ಬದುಕಿಗೆ ಬೆಳಕು ನೀಡಿವೆ. ಸತ್ಯಮೇವ ಜಯತೆ ಅನ್ನೋ ವಾದ ಮಂಡಿಸಿ
ವಕೀಲರ ತಾಕತ್ತನ್ನು ಜಗಕ್ಕೆ ತೋರಿಸಿ